ಅಂದ್ಬಿಟ್ಟು ಮತ್ತೆ ಒಂದು ಟೈಮು ಮಧ್ಯಾಹ್ನ ವೀಡಿಯೋ ಅಪ್ಲೋಡ್ ಮಾಡಿ, ಆವಾಗ ಅಬ್ಸರ್ವ್ ಮಾಡ್ಕೊಳ್ಳಿ. ಅಂದರೆ ಮತ್ತೆ ಈಗ ಸಂಜೆ ಟೈಮು, ಸಂಜೆ ಒಂದು 5 ಗಂಟೆ 6 ಗಂಟೆ ಆ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ನೀವು 3 ಟೈಮ್ನು ಕೂಡ ಒಂದೊಂದು ವೀಕು ಇಲ್ಲ 15 ದಿನ ಅಬ್ಸರ್ವ್ ಮಾಡ್ಕೊಳ್ಳಿ. ನಾನು ಯಾವ ಟೈಮಲ್ಲಿ ವೀಡಿಯೋ ಹಾಕಿದಾಗ ಚೆನ್ನಾಗಿ ರೀಚ್ ಆಗ್ತಾ ಇದೆ, ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ನನ್ನ ಚಾನಲ್ಗೆ, ಮಾರ್ನಿಂಗ್ ಹಾಕಿದಾಗ ಇಷ್ಟು ವ್ಯೂಸ್ ಬಂದಿದೆ, ಇಲ್ಲ ಮಧ್ಯಾಹ್ನ ಹಾಕಿದಾಗ ಕಡಿಮೆ ಜಾಸ್ತಿ, ಇಲ್ಲ ಸಂಜೆ, ನಿಮಗೆ ಗೊತ್ತಾಗುತ್ತೆ ವ್ಯತ್ಯಾಸ. ಯಾವ ಟೈಮಲ್ಲಿ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಚೆನ್ನಾಗಿ ಬರುತ್ತೆ ಆ ಟೈಮ್ನ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಅಂದರೆ 1 ದಿನ 2 ದಿನದಲ್ಲಿ ಗೊತ್ತಾಗೋದಿಲ್ಲ, 1 ವೀಕು 15 ದಿನನಾದರೂ ಬೇಕು. ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಒಂದೇ ಟೈಮಿಂಗ್ಸಲ್ಲಿ, ಹೆಚ್ಚು ಕಮ್ಮಿ ಹಿಂದೆ ಬೇಗನೂ ಬೇಡ ಲೇಟು ಬೇಡ, ಒಂದೇ ಟೈಮಿಂಗ್ಸಲ್ಲಿ ಮೇಂಟೈನ್ ಮಾಡ್ಕೊಂಬನ್ನಿ, ವಿಡಿಯೋ ಅಪ್ಲೋಡ್ ಮಾಡಿ. ಆಗ ವ್ಯೂಸು ರೀಚ್ ಆಗುತ್ತೆ. ಈಗ ತುಂಬ ಜನ ಒಂದೇ ಟೈಮಲ್ಲಿ ನೋಡೋದಕ್ಕೆ ಇಷ್ಟಪಡ್ತಿರ್ತಾರೆ, ಬೆಳಿಗ್ಗೆ ಇಲ್ಲ ಮಧ್ಯಾಹ್ನ ಸಂಜೆ ಆ ಥರ ಇರುತ್ತೆ. ನಿಮ್ಮ ವಿಡಿಯೋ ಯಾವ ಟೈಮಲ್ಲಿ ರೀಚ್ ಆಗ್ತಿದೆ ಅಂದರೆ ನಿಮ್ಮ ವೀಡಿಯೋಸ್ನ